ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧ ವಿಜಯಾನಂದ ಕಾಶಪ್ಪನವರು ಕೆಂಡ ಕಾರಿದ್ದಾರೆ. ಲಿಂಗಾಯತ ಸಮಾಜವನ್ನ ಒಡೆಯೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವರು. ನ್ಯೂಸ್ಗೆ ಶಾಸಕ ವಿಜಯಾನಂದ ಕಾಶಪ್ಪನವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಕಾಶಪ್ಪನವರ ಕೆಂಡ ಕಾರಿದ್ದಾರೆ. ಈ ಸಂದರ್ಭದಲ್ಲಿ ಲಿಂಗಾಯತ ಸಮಾಜವನ್ನ ಒಡೆಯೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಯತ್ನಾಳ್. ಸ್ವಾಮೀಜಿಯನ್ನ ಬಳಸಿಕೊಂಡು ಸಮಾಜ ವಿರೋಧಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ವೀರಶೈವ ಸಮುದಾಯದ ಮೀಸಲಾತಿ ಹೋರಾಟಕ್ಕೂ ಹಿನ್ನಡೆಯನ್ನ ತರ್ತಾ ಇದ್ದಾರೆ. ಹೀಗಾಗಿ ನಾವೆಲ್ಲರೂ ಸಭೆ ಸೇರಿ ಮುಂದಿನ ಕ್ರಮ ಕುರಿತು ಚರ್ಚೆಯನ್ನ ಮಾಡ್ತೇವೆ. ಯತ್ನಾಳ್ ಅವರ ನಡೆಯನ್ನ ನಾವು ಸಹಿಸಲ್ಲ ಅಂತ ವಿಜಯಾನಂದ ಕಾಶಪ್ಪನವರ ಈ ಸಂದರ್ಭದಲ್ಲಿ ಬಹಳ ಕೆಂಡ ಕಾರ್ ಬಿಟ್ಟಿದ್ದಾರೆ. ಗ್ಯಾರಂಟಿ ನ್ಯೂಸ್ಗೆ ಶಾಸಕ ವಿಜಯಾನಂದ ಕಾಶಪ್ಪನವರ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಲಿಂಗಾಯತ ಸಮಾಜವನ್ನ ಒಡೆಯೋ ಕೆಲಸವನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಮಾಡ್ತಾ ಇದ್ದಾರೆ. ಸ್ವಾಮೀಜಿಯನ್ನ ಬಳಸಿಕೊಂಡು ಸಮಾಜ ವಿರೋಧಿ ಕೆಲಸ ಮಾಡ್ತಾ ಇದ್ದಾರೆ. ವೀರಶೈವ ಸಮುದಾಯದ ಮೀಸಲಾತಿ ಹೋರಾಟಕ್ಕೂ ಇವರು ಹಿನ್ನಡೆಯನ್ನ ತರ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ವಿಜಯಾನಂದ ಕಾಶಪ್ಪನವರ್. ವಿಜಯಾನಂದ ಕಾಶಪ್ಪನವರವರು ನಮ್ಮ ಹುಬ್ಬಳ್ಳಿ ರಿಪೋರ್ಟರ್ ಮಲ್ಲಿಕ್ ಜೊತೆ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಹುಬ್ಬಳ್ಳಿಯಲ್ಲಿ ಈ ದಿನ ಪಂಚಮಸಾಲಿ ಟ್ರಸ್ಟ್ನ ಪ್ರಮುಖ ಮುಖಂಡರು ಸೇರಿದಂತೆ ವಿಜಯಾನಂದ ಕಾಶಪ್ಪನವರು ಕೂಡ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಈ ಕುರಿತಂತೆ ಈ ಸಭೆಯಲ್ಲಿ ಏನಾಯಿತು ಏನಿಲ್ಲ ಅವ್ರನ್ನೇ ಕೇಳ್ತಾ ಹೋಗೋಣ. ಸರ್, ಈ ದಿನ ಒಂದು ಸಭೆ ನಡೆಸಿದ್ರಿ, ಒಂದು ಒಮ್ಮತದ ನಿರ್ಧಾರ ಕೂಡ ಬಂದಿದ್ದೀರಿ. ಪ್ರಮುಖವಾಗಿ ಈ ಸಭೆ ಕುರಿತು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಮ್ಮ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಟ್ರಸ್ಟು ನಮ್ಮ ಅಧ್ಯಕ್ಷರಾದಂಥ ಪ್ರಬನ್ನ ಹುಂಚಿಕಟ್ಟಿಯವರು ಮತ್ತು ಕಾರ್ಯದರ್ಶಿಗಳು, ನಮ್ಮ ಎಲ್ಲ ಧರ್ಮದರ್ಶಿಗಳು ಒಂದು ಸಭೆ ಸೇರೋಣ ಇವತ್ತು ಅಂತೇಳಿ ನಿರ್ಣಯ ಮಾಡಿದ್ವಿ. ಏನು ಇತ್ತೀಚೆಗೆ ಆಗ್ತಿರುವಂಥ ಬೆಳವಣಿಗೆಗಳ ಕುರಿತು ಸಮಾಜದ ಅಧ್ಯಕ್ಷರನ್ನೇ ಇವತ್ತು ಕೀಳುವಾಗಿ ಮಾತಾಡುವಂಥ ಇವತ್ತೇನು ಈ ವ್ಯಕ್ತಿ ಇವತ್ತು ಗುರುಗಳನ್ನ ಕಟ್ಕೊಂಡು ಗುರುಗಳನ್ನ ತನ್ನ ಸೈಡ್ ಮಾಡಿಕೊಂಡು ಇವತ್ತು ಸಮಾಜವನ್ನು ಒಡೆಯೋದಂಥದ್ದಲ್ಲ, ಅಷ್ಟೇ ಅಲ್ಲ ಮೀಸಲಾತಿ ಕುರಿತು ಕೂಡ ಇವರು ಇವತ್ತು ಮೀಸಲಾತಿಯನ್ನು ಬಿಟ್ಟಿದ್ದಾರೆ. ಇವತ್ತು ಒಬ್ಬ ವ್ಯಕ್ತಿನ ಬೆಂಬಲಿಸಿ ಒಬ್ಬ ವ್ಯಕ್ತಿಯ ಇವತ್ತು ರಾಜಕೀಯವಾಗಿ ಅವರಿಗೆ ಬೆಂಬಲಿಸುವಂಥದ್ದು ಇವತ್ತೇನು ನಮ್ಮ ಗುರುಗಳು ಮಾಡ್ತಾ ಇದ್ದಾರೆ ಅದ ವಿಚಾರವಾಗಿ ನಾವು ಚರ್ಚೆಯನ್ನು ಕೂಡ ಮಾಡಿದ್ದೀವಿ. ಇವತ್ತು ಶೀಘ್ರದಲ್ಲೇ ಒಂದು ವಾರದ ಮಟ್ಟಿಗೆಯಲ್ಲೇ ನಾವು ಎಲ್ಲ ಜನಪ್ರತಿನಿಧಿಗಳು, ಸಮಾಜದ ಮುಖಂಡರು, ಧರ್ಮದರ್ಶಿಗಳು ಸೇರಿ ಈ ನಡೆಗಳ ಬಗ್ಗೆ ಚರ್ಚೆ ಮಾಡಿ ಮುಂದಿನ ಕ್ರಮಗಳನ್ನು ಏನೇನು ತೆಗೆದುಕೊಳ್ಬೇಕು. ಯಾಕಂದರೆ ಅನೇಕ ವಿಚಾರಗಳು ಇವತ್ತು ನಮ್ಮ ಗಮನಕ್ಕೆ ಬಂದಿದೆ. ಆ ವಿಚಾರಗಳನ್ನು ಚರ್ಚಿಸಿ ನಾವು ಮುಂದಿನ ನಿರ್ಧಾರ ತಿಳಿಸುವಂಥ ಕೆಲಸ ಮಾಡ್ತೀವಿ. ಈ ಪ್ರಮುಖವಾಗಿ ಸ್ವಾಮೀಜಿಯವರು ವೈಯಕ್ತಿಕವಾಗಿ ಆಸ್ತಿ ಮಾಡಿದ್ದಾರೆ ಅಂತ ಹೇಳಿದ್ರಿ, ಮತ್ತು 2D ವಿಚಾರದಲ್ಲಿ ಕೂಡ ಅಡ್ಜಸ್ಟ್ಮೆಂಟ್ ಆಗಿದೆ, ಡೀಲ್ ಆಗಿದೆ ಅಂತ ಹೇಳಿದ್ರಿ ಸರ್. ಆ ವಿಚಾರವಾಗಿ ಏನು ಹೇಳ್ತೀವಿ? ಅದೇ ಆಗಿದೆ, ಕೆಲವಷ್ಟು ನಮಗೆ ಗಮನಕ್ಕೆ ಬಂದಿದ್ದು ನಮ್ಮ ಸಮಾಜದ ಮುಖಂಡರು ಕೂಡ ಗೊತ್ತಾಗಿದೆ. ಆ ವಿಚಾರಗಳನ್ನು ಚರ್ಚೆ ಮಾಡಬೇಕಲ್ಲ. ಯಾಕಂದರೆ ಒಂದು ವ್ಯಕ್ತಿ ಬೆಂಬಲಿಸುವಂಥದ್ದು, ಒಂದು ಪಕ್ಷವನ್ನು ಬೆಂಬಲಿಸುವಂಥದ್ದು ಆದರೆ ಸಮಾಜದ ಪರಿಸ್ಥಿತಿ ಏನಾಗುತ್ತೆ. ಇವತ್ತು 2A ಕೇಳಿಲ್ಲ ಅಂತ ಹೇಳ್ತಾರೆ ಇವರು. ಪಾಪ ಜನ ಎಲ್ಲೋ ಒಂದು ಆಶಯ ಭಾವದಿಂದ ನಮಗೆ ಮೀಸಲಾತಿ ಸಿಗುತ್ತೆ, ನಮ್ಮ ಮಕ್ಕಳು ಉದ್ಯೋಗವಂತರಾಗ್ತಾರೆ, ನಮ್ಮ ಮಕ್ಕಳು ಶಿಕ್ಷಣದಲ್ಲಿ ಅವಕಾಶಗಳು ಸಿಗ್ತಾವ ಅನ್ನೋದು ಕನಸು ಕಾಣ್ತಾ ಇದ್ರು. ಆದರೆ ಇವರು ನಿಲುವನ್ನು ತಿಳಿದ ಮೇಲೆ ಇವರು ವ್ಯಕ್ತಿಯನ್ನು ಬೆಂಬಲಿಸೋದು ನೋಡಿದರೆ ಇವತ್ತು ಮೀಸಲಾತಿಯನ್ನು ಕೈಬಿಟ್ಟು ಇವರು ಒಬ್ಬ ವ್ಯಕ್ತಿಯನ್ನು ಗುರುತಿಸ್ಕೊಂಡು ಹೋಗುವಂಥದ್ದು ಇದು ಸರಿಯಾದ ನಡಿಗೆ ಅಲ್ಲ. ಯಾಕಂದರೆ ನಾವು ಒಂದು ಸಮಾಜದ ಒಂದು ಟ್ರಸ್ಟನ್ನು ಮಾಡಿದ ಮೇಲೆ ಅದಕ್ಕೊಂದು ಬಾಯ್ಲಾ ಅಂತ ಮಾಡಿದ್ದೀವಿ. ಅದರಲ್ಲಿ ಕೆಲವಷ್ಟು ನಿಯಮಗಳನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ. ಯಾವ ರೀತಿ ಈ ಸಮಾಜದ ಧರ್ಮದರ್ಶಿ ಆಗಿರ್ಬೋದು, ಗುರುಗಳು ನಡೀಬೇಕು ಅನ್ನೋದನ್ನು ಆ ಎಲ್ಲವನ್ನೂ ಉಲ್ಲಂಘನೆ ಮಾಡಿದ್ದಾರೆ. ಅದಕ್ಕೆ ಆ ಉಲ್ಲಂಘನೆ ಮಾಡಿದ್ದಕ್ಕೆ ಸಮಾಜ ಏನು ಮಾಡಬೇಕು ಅನ್ನೋದು ಬಹಳ ಮುಖ್ಯ. ಯಾಕಂದರೆ ಸಮಾಜ ಗುರುಗಳು ಮಾಡಿದೆ, ಗುರುಗಳು ಸಮಾಜವನ್ನು ಸೃಷ್ಟಿ ಮಾಡಿಲ್ಲ. ಅದಕ್ಕೆ ಆ ಗುರುಗಳು ನಡೆಗಳು ಬದಲಾವಣೆ ಆಗದೇ ಇದ್ದರೆ
ಸರಿ ಮಾಡ್ಕೊಳ್ಳದೆ ಇದ್ರೆ ಯತ್ನಾಳ್ ಅವ್ರನ್ನ ಗುರ್ಸ್ಕೊಂಡು ಅವ್ರ ಜೊತೆಗೆ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಎಂದೆಂದೂ ಸಾಧ್ಯ ಇಲ್ಲ. ಗುರುಗಳು ಬದಲಾವಣೆಯಾಗಿ ಸರಿಯಾಗಿ ನಡೀಬೇಕು, ಇಲ್ಲಾಂದ್ರೆ ಇದಕ್ಕೆ ಯೋಗ್ಯವಾದ ಕ್ರಮಗಳನ್ನು ತೆಗೆದುಕೊಳ್ತೀವಿ. ಇದಿಷ್ಟು ಪಂಚಮಸಾಲಿ ಮುಖಂಡರು ಮತ್ತು ಶಾಸಕರಾಗಿರ್ತಕ್ಕಂಥ ವಿಜಯಾನಂದ್ ಕಾಶ್ಯಪ್ನವರ ಮಾತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಗ್ಯಾರಂಟಿ ನ್ಯೂಸ್, ಹುಬ್ಬಳ್ಳಿ. ಉಚ್ಚಾಟಿತರಾದ ಬಳಿಕ ಯತ್ನಾಳ್ಗೆ ಮತ್ತೊಂದು ಸಂಕಷ್ಟ ಶುರುವಾಗಿದೆ. ಕೆಲ ಕಿಡಿಗೇಡಿಗಳು ಯತ್ನಾಳ್ ಕೊಲೆ ಮಾಡೋದಾಗಿ ಬೆದರಿಕೆಯನ್ನ ಕೂಡ ಹಾಕಿದ್ದಾರೆ. ಇದೇ 15ಕ್ಕೆ ಯತ್ನಾಳ್ ಫೈನಲ್ ಡೇ, ಆತನ ತಲೆ ಕತ್ತರಿಸಿ ಅಂತ ಹೇಳಿ ಒಂದು ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಯತ್ನಾಳ್ ಕೊಲೆಗೆ ಅನ್ಯ ಕೋಮಿನ ಯುವಕ ಕರೆಯನ್ನ ಕೊಟ್ಟಿರೋದು. ಇದೇ ತಿಂಗಳ 15ಕ್ಕೆ ಯತ್ನಾಳ್ ದಿ ಎಂಡ್, ಅವನ ತಲೆಯನ್ನ ಕತ್ತರಿಸಿ ಯತ್ನಾಳ್ ಹತ್ಯೆಗೆ ಪ್ರಚೋದನೆ ನೀಡಿರೋ ಆಡಿಯೋ ಈಗ ವೈರಲ್ ಆಗ್ತಾ ಇದೆ ಸಿಕ್ಕಾಪಟ್ಟೆ. ಶಾಸಕ ಯತ್ನಾಳ್ಗೆ ಟೈಟ್ ಪೊಲೀಸ್ ಸೆಕ್ಯೂರಿಟಿ ಕೊಡುವಂತ ಸಾಧ್ಯತೆ ಇದೆ. ಮುಸ್ಲಿಂ ಸಮುದಾಯದ ಬಗ್ಗೆ ಯತ್ನಾಳ್ ಮಾತನಾಡಿದ್ರು ಹುಬ್ಬಳ್ಳಿಯಲ್ಲಿ ರಾಮನವಮಿಯ ದಿನ. ಜೀವ ಬೆದರಿಕೆ ಅನ್ನೋದು ಯತ್ನಾಳ್ ಪಾಲಿಗೆ ಹೊಸದೇನಲ್ಲ. ಹಲವು ವರ್ಷಗಳಿಂದ ಯತ್ನಾಳ್ಗೆ ನಿರಂತರವಾಗಿ ಬೆದರಿಕೆ ಹಾಕ್ತಾನೆ ಬಂದಿದ್ದಾರೆ. ಯತ್ನಾಳ್ಗೆ Z+ ಭದ್ರತೆ ನೀಡಬೇಕು ಅಂತ ಮೋದಿಯವರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮೋದಿಗೆ ಮೇಲ್ ಮಾಡಿದ ಯತ್ನಾಳ್ ಅಭಿಮಾನಿ. ಉಚ್ಚಾಟನೆ ಬಳಿಕ ಯತ್ನಾಳ್ಗೆ ಮತ್ತೊಂದು ಸಂಕಷ್ಟ. ಇದು ನಿಜಕ್ಕೂ ಕೂಡ ಕಿಡಿಗೇಡಿಗಳು ಯತ್ನಾಳ್ ಕೊಲೆ ಮಾಡೋದಾಗಿ ಬೆದರಿಕೆಯನ್ನ ಹಾಕಿದ್ದಾರೆ. ಯಾಕೆ, ಯಾವ ಕಾರಣಕ್ಕಾಗಿ ಈ ರೀತಿಯಾದಂಥ ಬೆದರಿಕೆಯನ್ನ ಒಡ್ಡಲಾಗಿದೆ? ಅದರಲ್ಲೂ ಕೂಡ ಇದೇ 15 ಯತ್ನಾಳ್ಗೆ ಡೆಡ್ಲೈನ್, ಯತ್ನಾಳ್ ಅವರ ಕೊನೆಯ ದಿನ ಆಗುತ್ತೆ ಅಂತ ಹೇಳಿ ಬೆದರಿಕೆಯನ್ನ ಹಾಕಿರೋದು. ಯಾಕೆ ಅಂತ ಅಂದ್ರೆ ರಾಮನವಮಿಯ ದಿನ ಹುಬ್ಬಳ್ಳಿಯಲ್ಲಿ ಒಂದು ಕಾರ್ಯಕ್ರಮ ಇರುತ್ತೆ. ಆ ಕಾರ್ಯಕ್ರಮದಲ್ಲಿ ಯತ್ನಾಳ್ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಡ್ತಾರೆ ಮೊಹಮ್ಮದ್ ಪೈಗಂಬರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದು ಮುಸ್ಲಿಮರ ಭಾವನೆಗೆ ಧಕ್ಕೆ ಉಂಟಾಗಿದೆ ಅನ್ನೋ ನಿಟ್ಟಿನಲ್ಲಿ ಆ ವ್ಯಕ್ತಿ, ಆಡಿಯೋ ಏನು ವೈರಲ್ ಆಗಿದೆಯಲ್ಲ, ಆ ವ್ಯಕ್ತಿ ಆಡಿಯೋದಲ್ಲಿ ಮಾತನಾಡಿದ್ದಾನೆ. ಜೊತೆಗೆ ಯತ್ನಾಳ್ ಅವರನ್ನ ನಾವು ಸುಮ್ಮನೆ ಬಿಡೋದಿಲ್ಲ ಅನ್ನೋ ನಿಟ್ಟಿನಲ್ಲೂ ಕೂಡ ಹೇಳಿದ್ದಾನೆ. ಹಾಗಾದ್ರೆ ಆ ಆಡಿಯೋದಲ್ಲಿ ಏನಿದೆ ಒಂದು ಕೇಳೋಣ ಬನ್ನಿ. अस्सलाम वालेकुम सब भाइयों और दोस्तों को, आज मुझे एक सबसे बड़ी मीटिंग में बुलाया गया था। एमएमसी की मीटिंग में आलमगीर हॉल में रखे थे। बीजापुर के सब दिग्गज मेंबर वहाँ पे शामिल थे, वहाँ पे उलमा इकराम भी शामिल थे। तो वहाँ पे फैसला हुआ 15 तारीख को बीजापुर बंद। और रही बात यत्नाल का फाइनल डे, उन्हें आप सल्लल्लाहु के बारे में अनब शनब ऐसे बात करा, उन्हें उसके खिलाफ में 1 लाख लोग जमा हो रहे हैं 15 तारीख को। और सब जना फैसला करें इस बार उसका दी एंड, या उन्हें अरेस्ट होना या सब के सब उसके घर को निकलना। रैली वहाँ सीधा उसके घर को निकल रही है। मेहरबानी कर को 15 तारीख को सब के सब तुम्हारी जो भी दोस्त अतराफ, तुम्हारे भाई बहन, जो भी तुम्हारे रिश्तेदार हैं, सबको इतला करो 15 तारीख को अम्बेडकर सर्कल में जमा होना। और सब भाइयों को गुजारिश क्या है कि अपने जो भी करीबी दोस्त हैं, जो भी आसपास गाँव के दोस्त हैं, जो बीजापुर ज़िले में शामिल होता है, सबको गुजारिश है अपने अपने दोस्तों भाई जो भी हैं सबको इतला करो 15 तारीख को अम्बेडकर सर्कल में सुबह 10 बजे जमा होना। तो इस बार उसका फाइनल डे है। अब तक उसे हर बार मेमोरेंडम दे रहे थे, तो क्या हुआ तो उन्हें बेल पर छोड़ रहा था, मगर इस बार ऐसा नहीं है। इस बार उसका फाइनल डे, या उन्हें अरेस्ट होना या उसका सर तन से जुदा होना। पूरे मुसलमान मेम्बरा पूरे तय को बैठे। अब सबसे गुजारिश है सब भाइयों को संभालो और सब भाइयों को बोलो, जो तुम्हारे अतराफ में भाई दोस्त बहन सॉरी माफ चाहता हूँ, जो भी तुम्हारे अतराफ के दोस्त वगैरह हैं सबको बोलो 15 तारीख को बंद। 15 तारीख जो भी काम वगैरह सब छुट्टी करना, अम्बेडकर सर्कल को जमा होना। यत्नाल का फाइनल डे, यत्नाल सीधा जहन्नुम में जाना, इस तरह बात हुई है एमएमसी में। हमारे पूरे मेम्बर के बीच में या बीजापुर के दिग्गज सब के सब उलमा इकराम भी थे, पूरे मेंबर भी थे। मेहरबानी करके सबको बोलना 15 तारीख पूरा बंद और अम्बेडकर सर्कल जमा होना, इंशाल्लाह वहीं पे मिलेंगे। ಎಸ್, ಇದಾಗಿತ್ತು ಇವತ್ತಿನ ರಾ ನ್ಯೂಸ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.